ಈ ಬೆಳಗಿನ ಜಾವದಲ್ಲಿ ಕೇಳಿಸಿಕೊಂಡಂಥ ಒಂದೊಂದು ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಏಕೆಂದರೆ ಒಂದೊಂದು ವಾಕ್ಯಗಳು ಕೂಡ ಬೆಲೆಯುಳ್ಳ ವಾಕ್ಯಗಳಾಗಿವೆ. ಆ ವಾಕ್ಯಗಳು ನಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತನಾಡ್ತಾ ಇದೆ. ಒಂದು ಕಾರ್ಯ ದೇವರು ಹೇಳಿದರು, ನೀವು ದೇವರ ಪಡಿಯಚ್ಚು. ಇಂದು ನಾನು ನೀವು ಯೇಸು ಕ್ರಿಸ್ತರ ಪಡಿಯಚ್ಚು ಆಗಿದ್ದೇವೆ. ಯೇಸು ಕ್ರಿಸ್ತರ ಒಂದು ಪ್ರಕಟಣೆ ಆಗಿದ್ದೇವೆ. ಈ ಒಂದು ಕಾರ್ಯಕ್ಕಾಗಿ ಕೂಡ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ಒಂದು ಪ್ರಕಟಣೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಅಪ್ಪ. ಈ ಒಂದು ಪ್ರಕಟಣೆ ನಮ್ಮಲ್ಲಿ ಅಪ್ಪ ನೀವು ಈ ದಿನಪ್ಪ ಕೊಟ್ಟಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಸ್ತೋತ್ರ ಯೇಸುವೆ. ಹೌದಪ್ಪ, ಬಹುರೂಪದ ನಿಮ್ಮ ಜ್ಞಾನವನ್ನು ಪ್ರಕಟಪಡಿಸುವಂತೆ ಅಪ್ಪ ನಮ್ಮನ್ನು ಇಲ್ಲಿ ಇರಿಸಿದ್ದೀರಿ ಯೇಸುವೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ 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 ಯೇಸುವೆ. ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ದೇವ. ಸ್ತೋತ್ರ 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 ಪಿತನೆ. ಹಾಲೆಲೂಯಾ. ಈ ಒಂದು ಸಮಯದಲ್ಲಿ ದೇವರನ್ನು ಸ್ತುತಿಸಲಿಕ್ಕೆ ನಾವು ಹೋಗ್ತೇವೆ. ಮತ್ತೊಮ್ಮೆ ದೇವರ ಸನ್ನಿಧಿಯಲ್ಲಿ ನಿಂತು ಅವರನ್ನು ಸ್ತುತಿಸುವಂಥ ಸೌಭಾಗ್ಯ ನಮ್ಮದಾಗಿದೆ ಪ್ರಿಯರೇ. ಈ ಸಮಯದಲ್ಲಿ ಬೆಳಿಗ್ಗೆ ಜಾವದಿಂದಲೂ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಒಂದೇ ಒಂದು ಮಾತು, ನಾವು ಎಲ್ಲಿದ್ದೇವೆ, ಯಾರ ಮುಂದೆ ಇದ್ದೇವೆ ಅದನ್ನು ನೋಡೋದು ಬೇಡ. ಬದಲಾಗಿ ನಾವು ದೇವರ ಮುಂದೆ ಈಗ ಇದ್ದೇವೆ. ಈ ಸಮಯದಲ್ಲಿ ನಾವು ಎಲ್ಲಿದ್ದೇವೆ ಮರೆತು ಬಿಡೋಣ. ನಾನೀಗ ಎಲ್ಲಿದ್ದೇನೆ ಮರೆತು ಬಿಡೋಣ. ನಾನು ಯಾರಾಗಿದ್ದೇನೆ ಅದು ಕೂಡ ಮರೆತು ಬಿಡೋಣ. ನನ್ನ ಎಡಬಲ ಮತ್ತು ಹಿಂದೆ ಮುಂದೆ ಯಾರಿದ್ದಾರೆ ಅದನ್ನು ಕೂಡ ಮರೆತು ಬಿಡೋಣ. ಬದಲಾಗಿ ನಾನು ದೇವರ ಮುಂದೆ ಇದ್ದೇನೆ. ಈ ಒಂದು ಸನ್ನಿಧಿಯಲ್ಲಿ ದೇವರು ಇದ್ದಾರೆ. ದೇವರು ಪ್ರಸನ್ನರಾಗಿದ್ದಾರೆ. ನನ್ನ ಸ್ವರ್ಗೀಯ ತಂದೆ ಈ ಒಂದು ಪ್ರದೇಶದಲ್ಲಿ ಇದ್ದಾರೆ. ನನ್ನ ಸುತ್ತಲೂ ಅವರ ಪ್ರೀತಿ ಆವರಣಗೊಂಡಿದೆ ಎಂಬ ಒಂದು ಮನವರಿಕೆಯಿಂದ ನಾವು ಆಗಿರೋಣ. ಈ ಸಮಯದಲ್ಲಿ ನಮ್ಮನ್ನೇ ಮರೆತು ಬಿಡೋಣ ಪ್ರಿಯರೇ. ನಮ್ಮನ್ನೇ ಮರೆತು ಬಿಡುವಾಗ ಮಾತ್ರವೇ ಅವರ ದೇಹದ ಅಂಗವಾಗಿ ನಾವು ಮಾರ್ಪಡಲಿಕ್ಕೆ ಸಾಧ್ಯ. ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚೋಣ. ನಾನೀಗ ಯೇಸುವಿನ ದೇಹದಲ್ಲಿ ಇದ್ದೇನೆ ಎಂದು ಮನಸ್ಸಿಗೆ ತಂದುಕೊಳ್ಳೋಣ. ನಾವು ಬೇರೆ ಬೇರೆ ವಿಂಗಡವಾಗಿ ಇಲ್ಲಿರಬಹುದು ಪ್ರಿಯರೇ. ಯಾರನ್ನು ಈ ಸಮಯದಲ್ಲಿ ಗಮನಿಸಬೇಡಿ. ಬದಲಾಗಿ ನಾನು ಈಗ ಯೇಸುವಿನ ದೇಹದ ಒಂದು ಅಂಗವಾಗಿದ್ದೇನೆ. ನಾನು ಯೇಸುವೇ ಆಗಿದ್ದೇನೆ. ತಂದೆ ದೇವರ ಬಳಿಯಲ್ಲಿ ಮಂಡಿಸುವ ಅದೇ ಯೇಸು ನಾನಾಗಿದ್ದೇನೆ. ಈ ಸಮಯದಲ್ಲಿ ಯೇಸು ಕ್ರಿಸ್ತರು ತಂದೆ ದೇವರ ಬಲಪಾರ್ಶ್ವದಲ್ಲಿದ್ದಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ಈ ಸನ್ನಿಧಿಯಲ್ಲೂ ಕೂಡ ಆ ಸ್ವರ್ಗೀಯ ಒಂದು ವಾತಾವರಣ ಇಲ್ಲಿದೆ. ನಾನೀಗ ಯೇಸು ಕ್ರಿಸ್ತರ ದೇಹದ ಅಂಗವಾಗಿದ್ದೇನೆ. ಮಾತ್ರವಲ್ಲದೆ ಯೇಸು ನಮ್ಮ ಶಿರಸ್ಸಾಗಿದ್ದಾರೆ ಪ್ರಿಯರೇ. ಪ್ರತಿಯೊಬ್ಬರೂ ಕೂಡ ಈ ಸಮಯದಲ್ಲಿ ಮನಸ್ಸಿಗೆ ತಂದುಕೊಳ್ಳಿ. ಎಲ್ಲ ಚಿಂತೆ ಪೇಚಾಟಗಳಿಂದ ಈ ಸಮಯದಲ್ಲಿ ದೂರವಾಗೋಣ. ನಾನು ಯಾರು ಈಗ ಗೊತ್ತಿಲ್ಲ. ನಾನು ಯೇಸುವಿನ ಮುಂದೆ ಇರುವಂಥ ಒಂದು ಯೇಸು ಮಾತ್ರವೇ ಆಗಿದ್ದೇನೆ. ಬೇರೆ ಯಾರೂ ಇಲ್ಲ. ಈ ಸಮಯದಲ್ಲಿ ನಾನು ಯೇಸುವಿನ ಪಡಿಯಚ್ಚು ಆಗಿದ್ದೇನೆ. ನಾನು ಯೇಸುವಿನ ಪ್ರಕಟಣೆ ಆಗಿದ್ದೇನೆ. ಯೇಸು ಈ ಭೂಲೋಕದಲ್ಲಿ ತಂದೆಯಾದ ದೇವರನ್ನು ಹೇಗೆ ಸ್ತುತಿ ಮಾಡಿದರೋ ಅದೇ ರೀತಿಯಲ್ಲಿ ತಂದೆ ದೇವರ ಚಿತ್ತದ ಪ್ರಕಾರ ನಾನು ಕೂಡ ಈ ಸಮಯದಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲು ಇಲ್ಲಿದ್ದೇನೆ ಎಂಬ ಒಂದು ಅರಿವಿನೊಂದಿಗೆ ನಾವು ಆಗಿರೋಣ ಪ್ರಿಯರೇ. ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ಬಿಟ್ಟುಕೊಡಿ, ನಿಮ್ಮ ದೇಹವನ್ನು ಬಿಟ್ಟುಕೊಡಿ. ಇಲ್ಲಿರುವ ಬಿಸಿಯನ್ನು ನೋಡಬೇಡಿ. ಬದಲಾಗಿ ಸ್ವರ್ಗೀಯ ವಾತಾವರಣವನ್ನು ಈ ಸಮಯದಲ್ಲಿ ಅನುಭವಿಸಿ ಪ್ರಿಯರೇ. ಏಕೆಂದರೆ ಆ ಸ್ವರ್ಗೀಯ ವಾತಾವರಣದ ಮಧ್ಯದಲ್ಲಿ ನಾವಿದ್ದೇವೆ. ಆ ಸ್ವರ್ಗೀಯ ದೇವದೂತರೊಂದಿಗೆ ನಾವು ಈ ಸಮಯದಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತೇವೆ. ಸಲ್ಲಿಸುವ ಮುಂಚೆ ಈ ಸಮಯದಲ್ಲಿ ಸಂತ ಪೌಲರು ಹೇಳ್ತಾರೆ ಪ್ರಿಯರೇ, ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 35ನೇ ವಾಕ್ಯದಿಂದ ಮೊದಲು ಮೇಲ್ಗೊಂಡು ಅಲ್ಲಿ ಹೇಳ್ತಾರೆ, ಸಾವಾಗಲಿ ಜೀವವಾಗಲಿ ದುರಾತ್ಮವಾಗಲಿ ಯಾವುದೇ ಆಗಲಿ ದೇವದೂತರೇ ಆಗಲಿ ಯಾವ ಸಂತತಿಗಳೇ ಆಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ
ನನ್ನನ್ನು ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಸಂತ ಪೌಲರು ಆ ದಿನ ಹೇಳಿದ್ದು ಯಾವ ರೀತಿಯಲ್ಲೆಂದರೆ, ಯೇಸು ಕ್ರಿಸ್ತರ ದೇಹದಲ್ಲಿ ಇದ್ದು ಯೇಸು ಕ್ರಿಸ್ತರ ದೇಹದ ಆ ಪ್ರೀತಿಯನ್ನು ಅನುಭವಿಸುತ್ತಾ ಅವರು ಹೇಳಿದಂಥ ಒಂದು ಮಾತಾಗಿದೆ ಪ್ರಿಯರೇ. ಈ ಸಮಯದಲ್ಲಿ ನಾವು ಕೂಡ ಅದೇ ದೇಹದ ಅಂಗಗಳಾಗಿದ್ದೇವೆ ಎಂಬ ಆ ಒಂದು ಅರಿವಿನೊಂದಿಗೆ ಈ ಒಂದು ವಾಕ್ಯವನ್ನು ನಮ್ಮದಾಗಿಸೋಣ. ಈ ಸಮಯದಲ್ಲಿ ದೇವರು ಕೊಡುವಂಥ ಈ ಒಂದು ಪ್ರೇರಣೆಗೆ ಅನುಸಾರವಾಗಿ ಈ ಒಂದು ವಾಕ್ಯದಿಂದಲೇ ಅವರನ್ನು ನಾವು ಸ್ತುತಿಸೋಣ ಪ್ರಿಯರೇ. ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ. ಆ ಯೇಸುವನ್ನು ನಾವು ಕೂಗಿ ಕರೆಯೋಣ. ನಾನು ಹೇಳಿದ ರೀತಿಯಲ್ಲೇ ನಾವು ಅದನ್ನು ಮರುಕಳಿಸಿ ಈ ಒಂದು ಹಾಡಾಗಿ ಹಾಡೋದು ಬೇಡ, ಬದಲಾಗಿ ಇದು ದೇವರ ವಾಕ್ಯ ನನ್ನಲ್ಲಿ ಕಾರ್ಯ ಮಾಡುತ್ತೆ. ನನ್ನನ್ನು ಯೇಸುವಿನಿಂದ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ಪಾಪವಾಗಲಿ, ಲೋಕವಾಗಲಿ, ಯಾವುದೇ ಆಗಲಿ ನನ್ನನ್ನು ಯೇಸುವಿನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಈ ಹಾಡು ನೀವು ಕೇಳದೇ ಇರ್ಬೋದು ಪ್ರಿಯರೇ, ಬದಲಾಗಿ ಇದು ದೇವರು ಕೊಟ್ಟಂತ ಒಂದು ಹಾಡಾಗಿ ನಾವು ಹಾಡೋಣ. ಇದು ಸ್ತೋತ್ರದ ಬಲಿಯಾಗಿ ನಾವು ಅರ್ಪಿಸೋಣ. ನನ್ನನ್ನು ಈ ಒಂದು ಸಮಯದಲ್ಲಿ ಇಲ್ಲಿರಿಸಿದ್ದಾರೆ ದೇವರಿಗೆ ಸ್ತೋತ್ರ ಸಲ್ಲಿಸಲು ಎಂಬ ಒಂದು ಅರಿವಿನೊಂದಿಗೆ ಈ ಸಮಯದಲ್ಲಿ ನಾವು ಮಾಡೋಣ. ಯೇಸುವೇ 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 ಯೇಸುವೇ, ಪೂರ್ಣ ಮನಸ್ಸಿನಿಂದ ಯೇಸುವೇ 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 ಯೇಸುವೇ. ಅವರ ದೇಹದ ಅಂಗವಾಗಿ ಪ್ರಿಯರೇ, ಈ ಸಮಯದಲ್ಲಿ ನಿಮ್ಮನ್ನೇ ಬಿಟ್ಟುಕೊಡಿ. ನನ್ನನ್ನು ಬೇರ್ಪಡಿಸಲಾಗದು. ನಾನು ಏನು ಹೇಳ್ತೇನೋ ಅದನ್ನು ಅರಿವಿನಿಂದ ಮಾಡೋಣ ಪ್ರಿಯರೇ. ಈ ವಾಕ್ಯ ನಮ್ಮಲ್ಲಿ ಮಾಂಸ ಧರಿಸಲಿ. ನಾನು ಯೇಸುವಿನ ಅಂಗವಾಗಿದ್ದೇನೆ ಎಂಬ ಒಂದು ಅರಿವಿನೊಂದಿಗೆ ಆ ಯೇಸುವಿನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾವುದರಿಂದಲೂ ಸಾಧ್ಯವಿಲ್ಲ ಎಂಬ ಅರಿವಿನೊಂದಿಗೆ ನಾವು ಮಾಡೋಣ. ಯೇಸುವೇ 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 ಯೇಸುವೇ. ನನ್ನನ್ನು ಬೇರ್ಪಡಿಸಲಾರದು, ನನ್ನನ್ನು ಬೇರ್ಪಡಿಸಲಾರದು. ಹೇಳಿ, ನನ್ನನ್ನು ಬೇರ್ಪಡಿಸಲಾರದು, ನನ್ನನ್ನು ಬೇರ್ಪಡಿಸಲಾರದು. ಯಾವುದು ಬೇರ್ಪಡಿಸಲಾರದು, ಯಾವುದು ಬೇರ್ಪಡಿಸಲಾರದು. ಯೇಸುವೇ ಬೇರ್ಪಡಿಸಲಾರದು, ಯೇಸುವೇ ಬೇರ್ಪಡಿಸಲಾರದು. ಪ್ರೀತಿಯಿಂದ ಬೇರ್ಪಡಿಸಲಾರದು, ಪ್ರೀತಿಯಿಂದ ಬೇರ್ಪಡಿಸಲಾರದು. ಯೇಸುವೇ 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 ಯೇಸುವೇ. ಆ ಯೇಸುವನ್ನು ನೋಡುತ್ತಾ ಯೇಸುವೇ ಸ್ತೋತ್ರಪ್ಪ, ಯೇಸುವೇ ಯೇಸುವೇ ಯೇಸುವೇ. ಆ ಯೇಸುವಿನ ದೇಹದ ಅಂಗಗಳು ನಾವಾಗಿದ್ದೇವೆ ಪ್ರಿಯರೇ. ದುರಾತ್ಮವೇ, ದೇವದೂತರೇ, ಆಕಾಶವೇ, ಪಾತಾಳವೇ, ಜೀವವೇ, ಮರಣವೇ, ಭವಿಷ್ಯವೇ, ವರ್ತಮಾನವೇ, ಲೋಕವೇ, ಪಾಪವೇ, ನನ್ನನ್ನು ಯಾವುದು ಕೂಡ ಆ ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇದು ನಿಶ್ಚಯ. ಈ ಸಮಯದಲ್ಲಿ ಅನುಭವಿಸುತ್ತಾ ದುರಾತ್ಮವೇ, ದೇವದೂತರೇ,
ವರ್ತಮಾನವೇ ಜೀವವೇ ಮರಣವೇ ಭವಿಷ್ಯವೇ ವರ್ತಮಾನವೇ ಜೀವವೇ ಮರಣವೇ ಲೋಕವೇ ಪಾತಾಳವೇ ಜೀವವೇ ಮರಣವೇ ಲೋಕವೇ ಪಾಪವೇ ನನ್ನನ್ನು ಬೇರ್ಪಡಿಸಲಾರದು ನನ್ನನ್ನು ಬೇರ್ಪಡಿಸಲಾರದು ನನ್ನನ್ನು ಬೇರ್ಪಡಿಸಲಾರದು ನನ್ನನ್ನು ಬೇರ್ಪಡಿಸಲಾರದು ನನ್ನನ್ನು ನಿಮ್ಮಿಂದ ಬೇರ್ಪಡಿಸಲಾರದು ನಿಮ್ಮಿಂದ ಬೇರ್ಪಡಿಸಲಾರದು ಯೇಸುವೇ 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 ಯೇಸುವನ್ನು ನೋಡುತ್ತಾ ಆ ಪ್ರೀತಿಯನ್ನು ಸವಿಯುತ್ತಾ ಯೇಸುವೇ ಹೌದು ಯೇಸುವೇ ಯೇಸುವೇ ಹೇಳಿ ಪ್ರಿಯರೇ ಯೇಸುವೇ ನನ್ನ ರಕ್ಷಕರೇ ಯೇಸುವೇ ನನ್ನ ಜೀವವೇ ಯೇಸುವೇ ರಕ್ಷಕರೇ ಯೇಸುವೇ ನನ್ನ ಜೀವವೇ ಅನುಭವಿಸುತ್ತ ಯೇಸುವೇ ರಕ್ಷಕರೇ ಯೇಸುವೇ ನನ್ನ ಜೀವವೇ ಯೇಸುವೇ ವಿಮೋಚಕರೇ ಯೇಸುವೇ ಜೀವವೇ ಹೇಳೋಣ ಯೇಸುವೇ ವಿಮೋಚಕರೇ ಯೇಸುವೇ ಜೀವವೇ ಯೇಸುವೇ ಮಾರ್ಗವೇ ಯೇಸುವೇ ಸತ್ಯವೇ ಹೇಳೋಣ ಯೇಸುವೇ ಮಾರ್ಗವೇ ಯೇಸುವೇ ಸತ್ಯವೇ ಯೇಸುವೇ ಮಾರ್ಗವೇ ಯೇಸುವೇ ಜೀವವೇ ಯೇಸುವೇ ಮಾರ್ಗವೇ ಯೇಸುವೇ ಜೀವವೇ ಯೇಸುವೇ ಜ್ಯೋತಿಯೇ ಯೇಸುವೇ ಜೀವವೇ ಯೇಸುವೇ ಜ್ಯೋತಿಯೇ ಯೇಸುವೇ ಜೀವವೇ ಯೇಸುವೇ ಜ್ಯೋತಿಯೇ ಯೇಸುವೇ ಜೀವವೇ ಯೇಸುವೇ ಜ್ಯೋತಿಯೇ ಯೇಸುವೇ ಯೇಸುವೇ ನನ್ನ ಬಿಡುಗಡೆ ಯೇಸುವೇ ವಿಮೋಚಕರೇ ಯೇಸುವೇ ಯೇಸುವೇ ವಿಮೋಚಕರೇ
ಸ್ತುತಿಸೋಣ. ಈ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ನಾವಿದ್ದೇವೆ. ದೇವದೂತರಾಗಲಿ, ದುರಾತ್ಮವೇ ಆಗಲಿ, ಭವಿಷ್ಯವೇ ಆಗಲಿ, ಈಗಿನ ಸಂಗತಿಗಳಾಗಲಿ, ಏನೇ ಆಗಲಿ, ಏನೇ ಆಗಲಿ, ಶೀತವೇ ಆಗಲಿ, ಮರಣವೇ ಆಗಲಿ, ಆಕಾಶವೇ ಆಗಲಿ, ಪಾತಾಳವೇ ಆಗಲಿ, ನನ್ನನ್ನು ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸಲು, ಯೇಸುವಿನ ದೇಹದಿಂದ ಬೇರ್ಪಡಿಸಲು ಯಾವುದರಿಂದಲೂ ಸಾಧ್ಯವಿಲ್ಲ. ಅದು ಲೋಕವೇ ಆಗಲಿ, ಪಾಪವೇ ಆಗಲಿ, ಅದೇನೇ ಆಗಲಿ, ಯೇಸುವೇ ನಿಮ್ಮ ಪ್ರೀತಿಯಿಂದ, ನಿಮ್ಮ ದೇಹದಿಂದ ನನ್ನನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮಿಂದ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ, ರಬ ಶಿಂಗರ ಬರಬ ರಬ ರಬ, ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ಸ್ತೋತ್ರ, 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 ಸ್ತೋತ್ರ.